ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮೊದಲ ವಿಷಯ ವಸ್ತುವಿನ ಸಂಘ, ಅದರಿಂದ ವಸ್ತುವಿನ ಮೇಲೆ ಪ್ರೇಮ ಉಂಟಾಗಿ ಸುಖಾನುಭವ, ನಂತರ ಆ ವಸ್ತುವಿನ ಅಗಲುವಿಕೆಯಿಂದ ಉಂಟಾದ ಕೊರತೆಯನ್ನು ನೀಗುವುದಕ್ಕಾಗಿ ಬಯಕೆ, ಅದರಿಂದ ಮತ್ತೆ ವಿಷಯಗಳ ಸಂಘ, ಸುಖ, ಬಯಕೆ, ಹೀಗೆಯೇ ಈ ವಿಷಯ ವರ್ತುಲ ನಿರಂತರ ಮುಂದುವರಿಯುತ್ತದೆ. ಅದೇ ಬಂಧನ. ನಶೆಯು ಒಂದು ಒಣಗಿದೆ ಎಲೆಯ ಪುಡಿ, ಅದರಲ್ಲಿ ಯಾವ ಪೌಷ್ಟಿಕಾಂಶಗಳಿಲ್ಲ, ಸಾತ್ವಿಕ ಗುಣಗಳಿಲ್ಲ. ಸ್ನೇಹಿತರು ಅದರ ವೈಭವವನ್ನು ವರ್ಣಿಸುತ್ತಾರೆ. ಪ್ರಾರಂಭದಲ್ಲಿ ದೇಹ ಪ್ರತಿಭಟಿಸುತ್ತದೆ, ಬೇಡವೆನ್ನುತ್ತದೆ. ಆದರೂ ಮಿತ್ರರ ಒತ್ತಾಯಕ್ಕೆ ಮಣಿದು ನಶೆದ ಪುಡಿಯನ್ನು ಉಪಯೋಗಿಸುತ್ತಾನೆ. ಒಂದು ಬಗೆಯ ಸುಖದ ಭಾಸವಾಗುತ್ತದೆ. ಮತ್ತೆ ಮತ್ತೆ ಅದೇ ಬೇಕೆಂಬ ಬಯಕೆಯಾಗುತ್ತದೆ. ಈ ಬಯಕೆಯ ಬೀಜವೇ ತುದಿ ಮೊದಲಿಲ್ಲದ ಬಳ್ಳಿಯಾಗಿ ಬೆಳೆದು ಚಟವಾಗಿ ಬಿಡುತ್ತದೆ. ಮಾನವನ ಬಯಕೆಗಳಿಗೆ ಕೊನೆಯಾದರೂ ಎಲ್ಲಿದೆ? ಅನ್ನಪಾನ, ವಸ್ತ್ರ, ಒಡವೆ, ಸ್ತ್ರೀ ಸಂಪದ, ಸತಿ ಸುತರು, ಮನೆ ಮಠ, ಕೀರ್ತಿ, ವಾತ್ರೆ, ಹೀಗೆ ಹಲವಾರು ಬಯಕೆಗಳ ಬಳ್ಳಿಯೇ ಸರಮಾಲೆಯಾಗಿ ಬಿಟ್ಟಿದೆ.